ಹಾಸನ ಜಿಲ್ಲೆಯ ಇವತ್ತಿನ ನಮ್ಮ ಪಕ್ಷದ 25ನೇ ವರ್ಷದ ಒಂದು ಐತಿಹಾಸಿಕ ಸಭೆ ಇವತ್ತು ಹಾಸನ ನಗರದಲ್ಲಿ ನಮ್ಮ ಪಕ್ಷ 25 ವರ್ಷಗಳ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಸನ್ಮಾನ್ಯ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಸಭೆ ನಡೀತಾ ಇದೆ ಮತ್ತು ಈ ಸಭೆಯ ಬೆಳ್ಳಿ ಹಬ್ಬದ ಸಭೆಗೆ ಕೇಂದ್ರದ ಉಕ್ಕು ಖಾತೆಯ ಮಂತ್ರಿಗಳು ಮತ್ತು ಕೈಗಾರಿಕಾ ಮಂತ್ರಿಗಳು ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಕುಮಾರಸ್ವಾಮಿಯವರಿಗೆ ಈ ವೇದಿಕೆಯಲ್ಲಿರುವ ಎಲ್ಲ ಸನ್ಮಾನ್ಯ ನಮ್ಮ ಶಾಸಕ ಮಿತ್ರರಿಗೆ ವಿರೋಧ ಪಕ್ಷದ ನಮ್ಮ ನಾಯಕರಿಗೆ ಮತ್ತು ಮಾಜಿ ಶಾಸಕರಿಗೆ ಎಲ್ಲ ಹಿರಿಯ ನಾಯಕರಿಗೆ ಜಿಲ್ಲಾ ಅಧ್ಯಕ್ಷರುಗಳಿಗೆ ಇವತ್ತು ನಾನು ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ ಸ್ವಾಗತವನ್ನು ಬಯಸಿ ಈ ವೇದಿಕೆಯಲ್ಲಿ ಲಕ್ಷಾಂತರ ಜನ ಬಂದಿರುವಂಥ ನಮ್ಮ ಜಿಲ್ಲೆಯ ಎಲ್ಲ ರೈತಾಪಿ ಜನ ಹಿರಿಯರಿಗೆ ತಾಯಂದಿರಿಗೆ ಯುವಕರಿಗೆ ವಂದಿಸಿ ಇವತ್ತು ಈ ಸಭೆಯ ಯಶಸ್ವಿ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನಾನು ಸ್ವಾಗತ ಬಯಸಬೇಕಾಗುತ್ತೆ. ಮತ್ತು ಇವತ್ತಿನ ಐತಿಹಾಸಿಕ ಸಭೆಗೆ ನಮ್ಮ ಜಿಲ್ಲೆಯ ಮತ್ತು ರಾಜ್ಯ ಮಟ್ಟದಿಂದ ಬಂದಿರುವಂಥ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪತ್ರಿಕಾ ಸ್ನೇಹಿತರಿಗೆ, ಎಲ್ಲ ಮಾಧ್ಯಮ ಮಿತ್ರಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸಿ ತಮಗೆಲ್ಲ ಭಗವಂತ ನಿಮ್ಮ ಆಶೀರ್ವಾದದಿಂದ ಈ ಜಿಲ್ಲೆ ಈ ಮಟ್ಟಕ್ಕೆ ಬರಬೇಕಾಗಿದ್ದರೆ ನಮ್ಮ ಪತ್ರಿಕಾ ಸ್ನೇಹಿತರು ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ನಾನು ಹೇಳಬೇಕಾಗುತ್ತೆ. ಇವತ್ತು ಈ ಜಿಲ್ಲೆಯಲ್ಲಿ ಏನು ದೇವೇಗೌಡರು 1962ರಿಂದ ಒಬ್ಬ ಪಕ್ಷೇತರ ಶಾಸಕನಾಗಿ ಈ ರಾಜ್ಯದಲ್ಲಿ ಒಂದು ವಿಧಾನಮಂಡಲದಲ್ಲಿ ಕಾವೇರಿ ವಿಷಯದಲ್ಲಿ ಏನಾದ್ರು ಖಾಸಗಿ ನಿರ್ಣಯ ತಂದಂಥ ಯಾವ್ದಾದ್ರು ವ್ಯಕ್ತಿ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾಗುತ್ತೆ. ಆ ಖಾಸಗಿ ನಿರ್ಣಯನ ಅವತ್ತು ಏನು ಸರ್ಕಾರದ ಮುಖ್ಯಮಂತ್ರಿಗಳು ಇಲ್ಲ ಈ ನಿರ್ಣಯದ ಮಾಡೋದು ಬೇಡ, ದಯಮಾಡಿ ವಾಪಸ್ ತಗೊಳ್ಳಿ ಎಂದು. ಆದರೂ ದೇವೇಗೌಡರು ಬಿಡಲಿಲ್ಲ. 1964ರಲ್ಲಿ ಮತ್ತೆ ದೇವೇಗೌಡರು ಒಂದು ಖಾಸಗಿ ನಿರ್ಣಯ ಮಂಡಿಸ್ತಾರೆ ಕಾವೇರಿ ಇಶ್ಯೂನಲ್ಲಿ. ಆ ಖಾಸಗಿ ನಿರ್ಣಯನ ಒಬ್ಬ ವಿರೋಧ ಪಕ್ಷದ ಸ್ವತಂತ್ರ ಪಕ್ಷದ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿಯ ಖಾಸಗಿ ನಿರ್ಣಯ ಏನಾದ್ರು ಆಗಿದ್ದರೆ ಅದು ದೇವೇಗೌಡರು ಮಾಡಿದಂಥ ನಿರ್ಣಯ. ಕಾವೇರಿ ನದಿಯ ಉಳಿಸೋದಕ್ಕೋಸ್ಕರ ಒಂದು ಖಾಸಗಿ ನಿರ್ಣಯ ಮಾಡಿರೋದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾಗುತ್ತೆ. ಈ ಜಿಲ್ಲೆಗೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲೆಯ ಕೆಲಸ ಕಾರ್ಯಗಳಿಗೆ ರಾಷ್ಟ್ರೀಯ ಪಕ್ಷಗಳು ಏನು ಇವತ್ತು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಸುಮಾರು ಕುಮಾರಣ್ಣರು ಅವರು ಅಧಿಕಾರ ಇಳಿಯುವಾಗ 5,000 ಕೋಟಿ ಹಣ ಕೊಟ್ಟಿದ್ರು. ಹಣಗಳೆಲ್ಲ ಏನಾಯಿತು ಹೇಳಿ ಸ್ವಾಮಿ ದಯಮಾಡಿ. 2 ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ನಾನು ಹೇಳಬೇಕಾದ. ಇವತ್ತು ಮೋದಿಯವರ ಬಗ್ಗೆ ನಮಗೆ ಗೌರವ ಇದೆ. ಇವತ್ತು ಮೋದಿಯರು ಇವತ್ತು ಏನು ಈ ದೇಶ ಏನಾದ್ರು ಮೋದಿಯರು ಇರೋದ್ರಿಂದಲೇ ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಇದೆ ಅಂತ ಹೇಳಬೇಕಾಗುತ್ತೆ. ನಾವು ಅದನ್ನು ನಾವು ಯಾವ ಕಾರಣದಿಂದ ನಾವು ಮರೆಯಲ್ಲ. ಆದರೆ ಇವತ್ತು ನಮ್ಮ ಜಿಲ್ಲೆಯ ಏನು ಕುಮಾರಣ್ಣರ ಅಧಿಕಾರ ಇಳಿದ ಬೆಳಗ್ಗೆಯಿಂದಲೇ ಹಾಸನ ಏರ್ಪೋರ್ಟ್ ಇರ್ಬೋದು, ಏರ್ಪೋರ್ಟ್ ನಮ್ಮ ಕಾಲದ್ದೆಲ್ಲ, ಸುಮಾರು ಹಿಂದಿನಿಂದ ದೇವೇಗೌಡರು ಪ್ರಧಾನಮಂತ್ರಿ ಆದ ದಿವಸದಿಂದ ಆ ಏರ್ಪೋರ್ಟ್ಗೆ 1200 ಎಕರೆ ನಾವು ರಿಸರ್ವೇಷನ್ ಮಾಡಿದ್ದು. ಅದರಲ್ಲಿ ಸುಮಾರು 250 ಎಕರೆ ಸರ್ಕಾರಿ ಜಾಗ ಇದೆ. ಅದನ್ನು ಒಡೆಯೋಕ್ಕೆ ಕೆಲವರು ಈ ಜಿಲ್ಲೆಯ ಕೆಲವರು ಪಟ್ಟಭದ್ರ ಶಕ್ತಿಗಳು ಅದನ್ನು ಒಡೆಯೋಕ್ಕೆ ತೀರ್ಮಾನ ಮಾಡಿದ್ದು. ಇನ್ನೂ ನಡೀತಾ ಇದೆ. ಇವತ್ತು ಈ ಜಿಲ್ಲೆಗೆ IITನ ಯಾರೂ ಕೇಳಿರಲಿಲ್ಲ. ದೇವೇಗೌಡರು ಒಂದು ಮಾತು ಹೇಳಿದರು, ರೇವಣ್ಣ ನೀನು ಜಿಲ್ಲೆಗೆ ಎಲ್ಲ ಮಾಡಿದೀಯಾ, ಕುಮಾರಣ್ಣರು ದೇವೇಗೌಡರು ಮಾಡಿದ್ದಾರೆ, ಇನ್ನು ಮಾಡಬೇಕಾಗಿರೋದು 2 ಕೆಲಸ ನೀನು ಅಂದರು. ಯಾವುದು ಅಂದರೆ ಹಾಸನದಲ್ಲಿ IIT, ಇನ್ನೊಂದು ಸೆಂಟ್ರಲ್ ಯೂನಿವರ್ಸಿಟಿ 2 ಮಾಡಪ್ಪ ಅಂದರು. ದೇವೇಗೌಡರು ಇಟ್ಕೊಂಡು ನಾನು ಅರ್ಜುನ್ ಸಿಂಗ್ ಇರ್ಬೋದು, ಅರ್ಜುನ್ ಸಿಂಗ್ ಅವ್ರ ಹತ್ರ ಹೋಗಿ ಅವ್ರ HRD ಮಿನಿಸ್ಟ್ರು
ಅವತ್ತಿನ ದಿವಸ ಈ ಜಿಲ್ಲೆಗೆ ಯಾರು ರಾಜ್ಯದಲ್ಲಿ IIT ಕೇಳಿರಲಿಲ್ಲ. ಬೇಕಾದ್ರೆ ಹೇಳಿ, ಇವತ್ತು ಯಾರು IIT ಕೇಳಿದ್ದಾರೆ ಅಂದರೆ ನಾನು ರಾಜಕೀಯ ಸ್ಥಾನದಿಂದನೇ ನಿವೃತ್ತಿ ಆಗ್ತೀನಿ. ಅವತ್ತು ನಮ್ಮ ಜಿಲ್ಲೆ ದೇವೇಗೌಡರ ಮುಖಂಡತ್ವದಲ್ಲಿ ಅವರು ಕರ್ಕೊಂಡೋಗಿ ನಮ್ಮ HRD ಮಿನಿಸ್ಟರ್ ಆಗಿದ್ದಂಥ ಅರ್ಜುನ್ ಸಿಂಗ್ ಅವ್ರ ಹತ್ರ ಅವತ್ತು IIT ಮಂಜೂರು ಮಾಡ್ಸೋಕ್ಕೆ ಎಲ್ಲ ರೆಡಿ ಮಾಡಿತ್ತು. ಅದನ್ನು ಯಾರು ಮಾಡಿದ್ರು, ಯಾರು IITನ ತಪ್ಪಿಸಿದ್ರು ಅನ್ನೋದನ್ನ ಸಭೆ ಕಾಲ ಬಂದಾಗ ಹೇಳ್ತೀವಿ. ಈ ಜಿಲ್ಲೆ ಇವತ್ತು ಈ ಜಿಲ್ಲೆಯಲ್ಲಿ ನಾವು ಯಾವುದೇ ದೇವೇಗೌಡರಾಗಲಿ, ನಾನಾಗಲಿ, ಕುಮಾರಣ್ಣಾಗಲಿ ಯಾವುದೇ ಖಾಸಗಿ ಶಾಲೆ ಮಾಡಿಲ್ಲ. ಕುಮಾರಣ್ಣರು ಮುಖ್ಯಮಂತ್ರಿ ಆಗೋವರಿಗೆ ಈ ರಾಜ್ಯದಲ್ಲಿ 48 ತಾಲೂಕು ಕೇಂದ್ರಗಳಲ್ಲಿ PU ಕಾಲೇಜ್ ಇರಲಿಲ್ಲ. ಸುಮಾರು 50 ತಾಲೂಕು ಕೇಂದ್ರಗಳಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ. ಕುಮಾರಣ್ಣರ ಅಧಿಕಾರಕ್ಕೆ ಬಂದ ತಕ್ಷಣ ಹಾಸನ ನಗರದಲ್ಲಿ ಒಂದು ಹೆಣ್ಮಗು ಬಂದು BBM ಸೀಟ್ ಕೇಳಿದರು. ಆ ಸೀಟ್ ಕೇಳಿದ ಕುಮಾರಣ್ಣರಿಗೆ ಹೇಳಿದೆ, ನೋಡಪ್ಪ ನಾಳೆ ಒಂದು ಮೀಟಿಂಗ್ ಇಡು ಅಂತ. ಇವತ್ತು ನಮ್ಮ ಕಣ್ಣು ಮುಂದೆ ಕೆಲವು ಹಿರಿಯ ಅಧಿಕಾರಿಗಳಿಲ್ಲ. ಅವತ್ತು ಅವ್ರ ಮುಂದೆ ಬೆಳಗ್ಗೆ ಕುಮಾರಣ್ಣರ ಮೀಟಿಂಗ್ ಇಟ್ಟರು. ಕುಮಾರಣ್ಣರು ಕೇಳಿದಾಗ ಈ ರಾಜ್ಯದಲ್ಲಿ ಇವತ್ತು 13% ಮಾತ್ರ ಇತ್ತು ವಿದ್ಯಾಭ್ಯಾಸ. PU SLC ಪಾಸ್ ಆದಮೇಲೆ BA BSc BCom ಸೇರೋರು 13%. ಕುಮಾರಣ್ಣರು ಕರೆದ ಮೀಟಿಂಗ್ ಹೇಳಿದರು. ಅವತ್ತು ನಾವು 6 ಜನ ಶಾಸಕರಿದ್ದು. ಒಂದು ಹೈಸ್ಕೂಲ್ ಮಾಡೋಕ್ಕೆ 18 ಕೋಟಿ 18 ಲಕ್ಷ, ಒಂದು ಫಸ್ಟ್ ಗ್ರೇಡ್ ಕಾಲೇಜ್ ಮಾಡೋಕ್ಕೆ 25 ಲಕ್ಷ, ಒಂದು ಫಸ್ಟ್ ಗ್ರೇಡ್ ಕಾಲೇಜ್ ಮಾಡೋಕ್ಕೆ 40 ಲಕ್ಷ ಬೇಕು. ಕುಮಾರಣ್ಣರು ಅವತ್ತು ನಮ್ಮ ರೈತರ ಮಕ್ಕಳು ಓದಬೇಕು, ಅವರು 240 ಶಾಲೆಗಳನ್ನ ಕಾಲೇಜ್ಗಳನ್ನ ತೆರೆದ್ರು. ಬೆಂಗಳೂರಿನಲ್ಲಿ 8 ಕಾಲೇಜ್ ಇರ್ಬೋದು, ಮೈಸೂರಲ್ಲಿ 4 ಕಾಲೇಜ್ ಇರ್ಬೋದು, ಹಾಸನ ಜಿಲ್ಲೆಯಲ್ಲಿ ಸುಮಾರು 30-40 ಕಾಲೇಜ್ ತೆರೆದಿದ್ದು ಕುಮಾರಣ್ಣರಂತ. ಅರಸೀಕೆರೆ ಕಾಲೇಜ್ ಇತ್ತ, ಬಾಣಾವರ ಕಾಲೇಜ್ ಇತ್ತ, ಅರಳಿಲ್ ಕಾಲೇಜ್ ಇತ್ತ, ಹಿರಿಸೇವೆಲ್ ಕಾಲೇಜ್ ಇತ್ತ. ಇದೆಲ್ಲ ಕೊಟ್ಟಂತಾರೆ ಯಾರು? ಹಾಸನ ನಗರದಲ್ಲಿ 2 ಹೆಣ್ಮಕ್ಳು ಶಾಲೆ ಮಾಡಿಕೊಟ್ಟೋ ಕಾಲೇಜ್. ಏನೇನು ಕೆಲಸ? ಇವತ್ತು ಇಂಜಿನಿಯರಿಂಗ್ ಕಾಲೇಜ್, ಇವತ್ತು ಮಸ್ಲೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜ್ ರಾಜ್ಯದಲ್ಲೇ ಮೊದಲನೇ ಸ್ಥಾನದಲ್ಲಿದೆ. ಮಸ್ಲೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜ್ ಮೊದಲನೇ ಸ್ಥಾನದಲ್ಲಿ, 2ನೇ ಸ್ಥಾನದಲ್ಲಿ ಹಾಸನ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಇವತ್ತು 18 ಇಂಜಿನಿಯರಿಂಗ್ ಕಾಲೇಜಲ್ಲಿ. ಇವತ್ತು ಹಾಸನ ನಗರದ ಆಸ್ಪತ್ರೆ ಕಳೆದ 10 ವರ್ಷದಿಂದ ಆಸ್ಪತ್ರೆಗೆ ಏನು ಮೂಲಭೂತ ಸೌಕರ್ಯ ಇರಲಿಲ್ಲ. ಕುಮಾರಣ್ಣರ ಅಧಿಕಾರಕ್ಕೆ ಬಂದ ತಕ್ಷಣ ಹಾಸನ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಮಾಡಿದ್ದು ಅವತ್ತು ದೇವೇಗೌಡರು. ದೇವೇಗೌಡರಿಲ್ಲ ಅಂದರೆ ಮೆಡಿಕಲ್ ಕಾಲೇಜ್ ಆಗದ? ದೇವೇಗೌಡರು ಅವತ್ತು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ ಮೆಡಿಕಲ್ ಕಾಲೇಜ್ ತಂದಂಥ ವ್ಯಕ್ತಿ ಯಾರು ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ನಮ್ಮ ತಂದೆ ಅಂತ ಹೇಳಲ್ಲ. ಇವತ್ತು ಆ ಮೆಡಿಕಲ್ ಕಾಲೇಜ್ 10 ವರ್ಷ ಹಂಗೆ ಬಿದ್ದಿತ್ತು. ಕುಮಾರಣ್ಣರು ಬಂದ ಮೇಲೆ ಆ ಕಾಲೇಜ್ಗೆ 250 ಕೋಟಿ ಹಣ ಕೊಟ್ಟಿದ್ದಾರೆ. ಇದೇ ರೀತಿ ಈ ಜಿಲ್ಲೆಯಲ್ಲಿ ರಸ್ತೆಗಳಿಗಿರ್ಬೋದು, ಏನು ಇವತ್ತು ಹಾಸನ ಮೈಸೂರು ರೈಲ್ವೆ ಮಾರ್ಗನ ಇಂದಿನ ಕಾಂಗ್ರೆಸ್ ಸರ್ಕಾರ ಆ ರೈಲ್ವೆ ಮಾರ್ಗ ಇದು ಫೀಸಿಬಲ್ ಇಲ್ಲ ಅಂತೇಳಿ ಅದನ್ನು ಕ್ಲೋಸ್ ಮಾಡಿದ್ದು. ಇವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆದಮೇಲೆ ಕೇವಲ 10 ತಿಂಗಳಲ್ಲಿ ಹಾಸನ ಮೈಸೂರು ರೈಲ್ವೆ ಮಾರ್ಗ ಇವತ್ತು ಅದನ್ನು ಉದ್ಘಾಟನೆ ಮಾಡಿ ಇವತ್ತು 18ರಿಂದ 20 ಟ್ರೈನ್ ಓಡ್ತಾ ಇದೆ. ಹಾಸನ ಟು ಬೆಂಗಳೂರು ರೈಲ್ವೆ ಮಾರ್ಗ ಇರ್ಬೋದು, ಇವತ್ತು 18 ಟ್ರೈನ್ಗಳು ಹಾಸನ ಬೆಂಗಳೂರು ಓಡ್ತಾ ಇದೆ. ಬರೀ 35 ರೂಪಾಯಿನಲ್ಲಿ ಬೆಂಗಳೂರಿಗೆ ಹೋಗ್ಬೋದು. ಅದೇ ರೀತಿ ಇವತ್ತು ಹಾಸನದಿಂದ ಚಿಕ್ಕಮಗಳೂರು ರೈಲ್ವೆ ಮಾರ್ಗ ಇರ್ಬೋದು. ಅದಕ್ಕೂ ದೇವೇಗೌಡರು ಕುಮಾರಣ್ಣರ ಕೊಡುಗೆ ನಾವು ಜಿಲ್ಲಾ ಮಂತ್ರಿ ಇದ್ದಾಗ ಅಂತ. ಮತ್ತು ಅದ್ರ ಜೊತೆಗೆ ಇವತ್ತು ಬೇಲೂರಿಂದ ಹಾಸನ, ಹಾಸನದಿಂದ ಬಿಳಿಕೆರೆವರೆಗೆ 2000 ಕೋಟಿ ರಸ್ತೆ ಕೊಟ್ಟಿರೋದು. 2000 ಕೋಟಿ ಕೇಂದ್ರದ ಗಡ್ಕರಿ ಸಾಹೇಬರು 2000 ಕೋಟಿ. ಮತ್ತು ಕದಬಳ್ಳಿಯಿಂದ ಹಾಸನದವರೆಗೆ ಹಾಸನ ಬೈಪಾಸು, ಚನ್ನರಾಯಪಟ್ಟಣ ಬೈಪಾಸು ಎಲ್ಲ ಸೇರಿ ಸುಮಾರು 1900 ಕೋಟಿ ಹಣ ಕೊಟ್ಟಿದ್ದಾರೆ. ಈ ಜಿಲ್ಲೆ ರಸ್ತೆಗಳಿಗೆ ಎಷ್ಟು ಕೋಟಿ ಕೊಟ್ಟೆ. ಇವತ್ತು ಮಲೆನಾಡು ಪ್ರದೇಶದಲ್ಲಿ ಅವತ್ತು ಆನೆಕಾಟಕ್ಕೋಸ್ಕರ 150 ಕೋಟಿ ಹಣ ಕೊಡಿಸಿದ್ದ ಕುಮಾರಣ್ಣನ ಕೈಲಿ. ಇವತ್ತು ಒಂದೇ ನಾನು ಮನವಿ ಮಾಡೋದು, ಕುಮಾರಣ್ಣರನ್ನ ದೇವೇಗೌಡರನ್ನ, ಏನು ಮಲೆನಾಡು ಭಾಗದಲ್ಲಿ ಇವತ್ತು ರೈತರು ಇವತ್ತು ಬೆಳಗ್ಗೆ ಇದ್ರೆ ಹೆಂಗಪ್ಪ ಹೊರಗಡೆ ಬರೋದು ಅನ್ನೋದಾಗಿದೆ. ಅದರಿಂದ ದಯಮಾಡಿ ನೀವು ನಿಮ್ಮ ಕೈಲಿ ಅಲ್ದಲೇ ಇದ್ದರೆ, ಕುಮಾರಣ್ಣವರು ದೇವೇಗೌಡರು ಇಲ್ಲ ಅಂದಿದ್ರೆ ಯಾವ ಕಾರಣದಿಂದ ಅದಾಗಲ್ಲ. ದಯಮಾಡಿ ಆನೆಕಾಟನ ತಪ್ಪಿಸ್ಬೇಕು. ಕೇಂದ್ರ ಸರ್ಕಾರ ಜೊತೆ ನಾವು ಹೋರಾಟ ಮಾಡಿ ಅದನ್ನು ತಪ್ಪಿಸುವಂಥ ಕೆಲಸ ನಾವು ಖಂಡಿತ ನಮ್ಮ ಪಕ್ಷ ಮಾಡುತ್ತೆ ಅಂತ ಹೇಳಿ
ಅದ್ರ ಜೊತೆಗೆ ಕಾಫಿ ಬೆಳೆಗಾರರು ಇವತ್ತು ರೈತರು ಸಂಪೂರ್ಣ ಇವತ್ತು ಕಾಫಿ ಬೆಳೆ ಇವತ್ತು ಅವರು ಸಂಕಷ್ಟದಲ್ಲಿದ್ದಾರೆ. ಅವರ ಇದನ್ನು ಕಾಪಾಡಬೇಕಾಗುತ್ತೆ. ನಮ್ಮ ಜಿಲ್ಲೆ ದೇವೇಗೌಡರು ಕುಮಾರಣ್ಣರಿದ್ದಾಗ